Hello NEET aspirants, welcome to the new video. ಇಲ್ಲಿ ಡೇಟ್ 10/7/2025 ಅಂತಿದೆ, ಬಟ್ ಬಂದಿರೋದು 11/7/2025. ಏನಿದು ನೋಟಿಫಿಕೇಶನ್ ಫ್ರಮ್ KE ಅಂದರೆ UG NEET 2025 ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಟು ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನ್ಯೂಲಿ ರಿಜಿಸ್ಟರ್ಡ್ ಅಂಡ್ ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ 7/7/2025 ಆನ್ವರ್ಡ್ಸ್. ಈಗ ಹೊಸದಾಗಿ ನೀಟ್ಗೆ ರಿಜಿಸ್ಟರ್ ಆಗಿದ್ದೀರಲ್ಲ 7th July ಆನ್ವರ್ಡ್ಸ್, ಸೊ ಅವರಿಗೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇದೆ. ಎಲ್ಲಿ ಹೋಗಬೇಕು ಎಲ್ಲರೂ? So verification at KEA 18th Cross Sambige Road, Malleshwaram, Bengaluru. ಇದು ಆನ್ಲೈನ್ ವೆರಿಫಿಕೇಶನ್ ಅಲ್ಲ, ಫಿಸಿಕಲಿ ಯು ನೀಡ್ ಟು ವಿಸಿಟ್. ನೋಡೋಣ ಏನಿದೆ. ಕರ್ನಾಟಕ ಕ್ಯಾಂಡಿಡೇಟ್ಸ್ ನೋಡೋಣ ಫಸ್ಟು. UG NEET 2025 ಕ್ವಾಲಿಫೈಡ್ ಕರ್ನಾಟಕ ಕ್ಯಾಂಡಿಡೇಟ್ಸ್, ದಟ್ ಈಸ್ ದ ಕ್ಯಾಂಡಿಡೇಟ್ಸ್ ಕ್ಲೇಮ್ ಕ್ಲಾಸ್ ABCDEFGHIJKLMNOZ ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ಯಾರ್ಯಾರು ಈ ಕ್ಲಾಸ್ಗಳನ್ನ ಕ್ಲೇಮ್ ಮಾಡ್ಕೊಂಡಿದ್ದೀರಾ ಕರ್ನಾಟಕ ಕ್ಯಾಂಡಿಡೇಟ್ಸ್, ಎ ಇಂದ ಹಿಡಿದು ಓವರೆಗೂ ಮತ್ತು Z, who have registered and filled the online application from 7/7/2025 onwards. ಈಗ 7th July onwards ಯಾರು ಅಪ್ಲಿಕೇಶನ್ ಫಿಲ್ ಮಾಡಿದ್ದೀರಾ ಆನ್ಲೈನಲ್ಲಿ ಶುಡ್ ಅಪಿಯರ್ ಇನ್ ಪರ್ಸನ್. ಇದೊಂದು ಎಲ್ರಿಗೂ ಡೌಟ್ ಇತ್ತು. ಶುಡ್ ಅಪಿಯರ್ ಇನ್ ಪರ್ಸನ್ ವಿತ್ ಆಲ್ ದ ಒರಿಜಿನಲ್ ರಿಲೆವೆಂಟ್ ಸರ್ಟಿಫಿಕೇಟ್ಸ್. ನೀವೇನೇನು ಕ್ಲೇಮ್ ಮಾಡ್ತಾ ಇದ್ದೀರಾ ಸೊ ಅದೆಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತ ಯು ಶುಡ್ ಅಪಿಯರ್ at KEA as per the following schedule to become eligible for admission to medical, dental, Ayurveda, Unani, homeopathy courses. Original documents to be submitted for verification are already hosted in the KEA website at the time of UGCT itself. Kindly refer the same. Original documents to be submitted. ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ವೆರಿಫಿಕೇಷನ್ಗೆ ಅಂತ ಮೊದಲೇ KEA ವೆಬ್ಸೈಟಲ್ಲಿ ಹೋಸ್ಟ್ ಮಾಡಿದ್ದಾರೆ ಅಟ್ ದ ಟೈಮ್ ಆಫ್ UGCET. ಸೊ ಆ ಇನ್ಫಾರ್ಮೇಷನ್ ಬುಲೆಟಿನ್ನು ಇಲ್ಲ ಆ ಟೈಮಲ್ಲಿ ರಿಲೀಸ್ ಆಗಿರೋ ಡಾಕ್ಯುಮೆಂಟನ್ನು ನೋಡ್ಕೊಳ್ಳಿ. Submission of special category certificates at KEA Bangalore. Karnataka candidates ಯಾರಾದರೂ NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್-ಡಿಫೆನ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, CAPF, ex-CAPF, AGL ಇವರು ಯಾರಾದರೂ ಇದ್ದರೆ ಅವರು 17th 10 ಗಂಟೆಯಿಂದ 2 ಗಂಟೆವರೆಗೂ. ಓನ್ಲಿ ಬೈ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಮೊದಲೆಲ್ಲ ರಿಜಿಸ್ಟರ್ ಆಗಿದ್ರಲ್ಲ, ಹಳಬರು ಯಾರು ಹೋಗೋ ಅಗತ್ಯ ಇಲ್ಲ. ಈಗ ರಿಜಿಸ್ಟರ್ ಆಗಿರೋ ಕ್ಯಾಂಡಿಡೇಟ್ಸ್ ಮಾತ್ರ ಹೋಗಬೇಕು. ಇನ್ನು ಯಾರಾದರೂ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್, PWD ಕ್ಯಾಂಡಿಡೇಟ್ಸ್ ಏನಾದರೂ ಇದ್ದರೆ ಅವರು 17th ರಿಪೋರ್ಟ್ ಅಟ್ 9:30 AM. ನೆಕ್ಸ್ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು ಹೊರನಾಡು ಗಡಿನಾಡು ಕನ್ನಡಿಗರಿಗೆ 17 3:30 to 4:30. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟು ಕ್ಲಾಸ್ ABCDEFGHIJKLMNOZ ಇನ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲೈ ಮಾಡಿದಾಗ ನೀವು ಯಾರ್ಯಾರು ಯಾವ ಕ್ಲಾಸ್ ಕ್ಲೈಮ್ ಮಾಡಿದ್ದೀರಲ್ಲ ಎಲ್ಲ ಕರ್ನಾಟಕ ಕ್ಯಾಂಡಿಡೇಟ್ಸು ಇವರು ಯಾವತ್ತು ಹೋಗಬೇಕು ಅಂದರೆ 18th. ರ್ಯಾಂಕ್ 1ಇಂದ 3 lakhವರೆಗೂ ಇದ್ದರೆ 18th 9:30 to 1 o'clock ಮಧ್ಯದಲ್ಲಿ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ. ಬಟ್ ನೀವು ರಿಪೋರ್ಟ್ ಆಗಬೇಕಾಗಿರೋದು 9:15ಗೆ ರಿಪೋರ್ಟ್ ಆಗಿ ಆನ್ 18th. ಯಾರು ರ್ಯಾಂಕ್ ನಂಬರ್ 1 to ರ್ಯಾಂಕ್ 3 lakh 3 lakh to 6 lakh ಇರೋರು ರಿಪೋರ್ಟ್ ಅಟ್ 1:45 2 ಗಂಟೆ ಆದಮೇಲಿಂದ ಫಿಸಿಕಲ್ ವೆರಿಫಿಕೇಷನ್ ನಡೆಯುತ್ತೆ. 19th ರಿಪೋರ್ಟಿಂಗ್ ಟೈಮ್ 9:15 9:30 to 1 PM 6,01,000ರಿಂದ 10,00,000 ಕ್ಯಾಂಡಿಡೇಟ್ಸು. ನೆಕ್ಸ್ಟು 19th 1:45 ರಿಪೋರ್ಟ್ ಆಗಿ 2 PM ಆನ್ವರ್ಡ್ಸ್ ಆದಮೇಲೆ 10,01,000 ರ್ಯಾಂಕಿಂದ ಹಿಡಿದು ಲಾಸ್ಟ್ ರ್ಯಾಂಕ್ವರೆಗೂ ವೆರಿಫಿಕೇಷನ್ ಅಟ್ KEA 18th Cross ಸಂಪಿಗೆ ರೋಡ್ ಮಲ್ಲೇಶ್ವರಂ. ಇನ್ನು ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಕನ್ನಡದಲ್ಲಿ ಹೇಳಬೇಕಾದ್ರೆ ನಾನ್ ಕರ್ನಾಟಕದವ್ರಿಗೇನೋ ಅರ್ಥ ಆಗೋದು ಇಲ್ಲ. ಸೊ ದಿಸ್ ಇಸ್ ಅಬೌಟ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ 18th and 19th. ಕರೆಕ್ಟಾಗಿ ಆ ಟೈಮ್ಗೆ ಹೋಗಿ ಅಲ್ಲಿ 9:15 1:15 ಅಂತ ಹಾಕಿದ್ದಾರೆ. ನೀವು ಸ್ವಲ್ಪ ಅರ್ಲಿಯಾಗಿ ಹೋಗಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಬೆಂಗಳೂರು ಟ್ರಾಫಿಕ್ ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಎಕ್ಸಾಕ್ಟ್ ಟೈಮ್ ಅಂತ ಏನೋ ಪ್ಲ್ಯಾನ್ ಮಾಡಿಕೊಂಡು ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡು ಹೋಗೋದಕ್ಕಿಂತ ಸ್ವಲ್ಪ ಅರ್ಲಿಯಾಗೆ ಪ್ಲ್ಯಾನ್ ಮಾಡಿ ಹೋಗೋದು ವಾಸಿ. ಸೊ ದಿಸ್ ಇಸ್ ಅಬೌಟ್ ದ ನ್ಯೂ ನೋಟಿಫಿಕೇಶನ್ ಫ್ರಮ್ KEA ರಿಗಾರ್ಡಿಂಗ್ UG NEET 2025. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.